ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾರಿ, ನಾನು 2 ವೀಕ್ಸಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನನಗೆ ಹುಷಾರಿರಲಿಲ್ಲ. ನನ್ನ ವಾಯ್ಸ್ನಲ್ಲಿ ಗೊತ್ತಾಗ್ತಿರ್ಬೋದು. ನಾವಿವತ್ತು ನನ್ನ ಫೇವ್ರೆಟ್ ಸಿಟಿಗೆ ಹೊರಟಿದ್ದೀವಿ, ಹೈಡೆಲ್ಬರ್ಗ್. ಸೊ ಹೈಡೆಲ್ಬರ್ಗ್ ಜರ್ಮನಿಯಲ್ಲಿ ತುಂಬ ಬ್ಯೂಟಿಫುಲ್ ಸಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಇಲ್ಲೇ ಪಕ್ಕ ರಿವರ್ ಹರಿತದೆ, ಸುತ್ತ ಬೆಟ್ಟ ಇದೆ, ಬೆಟ್ಟದ ಮೇಲೆ ಕ್ಯಾಸ್ಲ್ ಇದೆ, ಆ್ಯಂಡ್ ಫುಲ್ ಸಿಟಿ ಫುಲ್ಲು ಎಲ್ಲ ಹಳೆಯ ಆರ್ಕಿಟೆಕ್ಚರ್ ಇರೋ ಬಿಲ್ಡಿಂಗ್ಸ್ ಇದೆ. ಸೊ ಬನ್ನಿ, ನಮ್ಮನ್ನ ಜಾಯ್ನ್ ಆಗಿ ನಮ್ಮ ಜೊತೆ ಹೈಡೆಲ್ಬರ್ಗ್ನ ನೀವು ಕೂಡ ಒಂದು ಟೂರ್ ಮಾಡ್ಬೋದು. ಹೈಡೆಲ್ಬರ್ಗ್ನಲ್ಲಿ ಪಾರ್ಕಿಂಗ್ ಹುಡ್ಕೋದು ಸ್ವಲ್ಪ ಕಷ್ಟ, ಎಸ್ಪೆಷಲಿ ಸಮ್ಮರ್ ಟೈಮ್ನಲ್ಲಿ. ಯಾಕಂದರೆ ಇದು ಟೂರಿಸ್ಟಿಕ್ ಜಾಗ. ತುಂಬ ಜನ ಜರ್ಮನಿ ವಿಸಿಟ್ ಮಾಡಿದವರೆಲ್ಲ ಹೈಡೆಲ್ಬರ್ಗ್ನ ವಿಸಿಟ್ ಮಾಡೇ ಮಾಡ್ತಾರೆ. ತುಂಬ ಹಿಸ್ಟ್ರಿ ಇರೋ ಸಿಟಿ ಇದು. ಸೊ ಇವತ್ತು ವೆದರ್ ತುಂಬ ಚೆನ್ನಾಗಿದೆ ಅಂತ ಬಂದ್ವಿ, ಬಟ್ ಸಡನ್ನಾಗಿ ಕ್ಲೌಡಿ ಆಗೋಯಿತು. ಪಾರ್ಕಿಂಗ್ ಸಿಗ್ಬೋದು ಅಂತ ಅನಿಸುತ್ತೆ ಸ್ವಲ್ಪ ಈಸಿಯಾಗಿ. ಅವ್ಯ ಇವಾಗ ಎಲ್ಲ ಗ್ರಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಯಾನೆ. ಸೊ ಅವ್ನು ಫಸ್ಟ್ ಟಾರ್ಗೆಟ್ ನಾವು ವ್ಲಾಗ್ ಮಾಡುವಾಗ ಯಾವಾಗಲೂ ನನ್ನ ಕ್ಯಾಮ್ರಾ. ಸೊ ನಾಟ್ ಬ್ಯಾಡ್, ಒಂದು 10-15 ಮಿನಿಟ್ಸ್ ಓಡಾಡೋವಾಗೇ ಪಾರ್ಕಿಂಗ್ ಸಿಕ್ತು. ಸೊ ಇಲ್ಲೇ ಪಾರ್ಕ್ ಮಾಡ್ತಾ ಇದ್ದೀವಿ. ನಾರ್ಮಲ್ ಟಿಕೆಟ್ ತಗೊಂಡ್ವಿ. ಇಲ್ಲಿ 3rd UG-ನಲ್ಲಿ ನಮಗೆ ಪಾರ್ಕಿಂಗ್ ಸಿಕ್ತು. ಪಾರ್ಕಿಂಗ್ ಆಲ್ಮೋಸ್ಟ್ ಎಲ್ಲ ಕಡೆ ಫುಲ್ ಇತ್ತು ಬೇರೆ ಫ್ಲೋರ್ಸ್ನಲ್ಲಿ. ಒಂದೇ ಪ್ರಾಬ್ಲಮ್ ಅಂದರೆ ಇಲ್ಲಿ ಲಿಫ್ಟ್ ಇರಲಿಲ್ಲ. Hey baby. Hi. Over here. Pigeons. ಸಿಟಿ ರೀಚ್ ಆಗ್ತಿದ್ದಾಗೆ ಇಲ್ಲಿ ಪಾರಿವಾಳ ನೋಡ್ಬೋದು. ಮಕ್ಕಳಿಗೆ ಪಾರಿವಾಳ ಹಾರೋದು, ಇದನ್ನೆಲ್ಲ ಕುಕ್ಕಿ ತಿನ್ನೋದು ನೋಡೋಕ್ಕೆ ಏನೋ ಇಷ್ಟ. ಸೊ ಅವ್ಯಾಯ್ ಕೂಡ ಇಷ್ಟ. ಸೊ ಇದು ಹೈಡೆಲ್ಬರ್ಗ್ದು ಮಾರ್ಕೆಟ್ ಸ್ಕ್ವೇರ್. ಫುಲ್ ಬಿಲ್ಡಿಂಗ್ಸ್ ನೋಡ್ಬೋದು ನೀವಿಲ್ಲಿ, ಹಳೆಯ ಆರ್ಕಿಟೆಕ್ಚರ್. ಆ್ಯಕ್ಚುಲಿ ಮೇಲ್ಗಡೆ ಹೈಡೆಲ್ಬರ್ಗ್ ಕ್ಯಾಸ್ಲ್ ಕೂಡ ಕಾಣಿಸ್ತದೆ, ನಾನು ಝೂಮ್ ಮಾಡಿ ತೋರಿಸಿದ್ನಲ್ಲ. ಇಲ್ಲಿ ಎಲ್ಲ ವಿಸಿಟ್ ಮಾಡಿ ಆ ಕಡೆಯಿಂದ ಬರ್ಬೋದು. ನಾವು ಇವತ್ತು ಕ್ಯಾಸ್ಲ್ ವಿಸಿಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ನಾವು ಈಗ ಸುಮಾರು ಸರಿ ಹೋಗಿದ್ದೀವಿ, ಮಗು ಜೊತೆ ಹೋಗ್ಬೇಕು ಫಸ್ಟ್ ಟೈಮ್ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ತುಂಬ ವೆದರ್ ಚಳಿ ಆಗೋಯ್ತು. ಮೇಲ್ಗಡೆ ಬೆಟ್ಟದ ಮೇಲೆ ಇನ್ನೂ ಚಳಿ ಇರುತ್ತೆ. ಸೊ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಸೊ ಈ ಜಾಗದಲ್ಲಿ ಕ್ರಿಸ್ಮಸ್ ಟೈಮ್ನಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಹಾಕ್ತಾರೆ, ಇಲ್ಲ ವೀಕ್ಲಿ ಮಾರ್ಕೆಟ್ಸ್ ಕೂಡ ಅವಾಗವಾಗ ಹಾಕ್ತಾ ಇರ್ತಾರೆ. ಏನಾದರೂ ರ್ಯಾಲಿ ಆ ಥರ ಏನಾದರೂ ಮಾಡಬೇಕಂದ್ರೆ ಈ ಸಿಟಿ ಸ್ಕ್ವೇರ್, ಮಾರ್ಕೆಟ್ ಸ್ಕ್ವೇರ್ನೆಲ್ಲ ಮಾಡ್ತಾರೆ.
ಇದೇ ವೇನಲ್ಲಿ ನಡ್ಕೊಂಡು ಹೋದರೆ ಖಾಲ್ ಥಿಯೋಡೋರ್ ಬ್ರಿಡ್ಜ್ ಸಿಗುತ್ತೆ. ಸೊ ಬ್ರಿಡ್ಜಿಂದ ಫುಲ್ ರಿವರ್ ಕಾಣಿಸುತ್ತೆ. ಇಲ್ಲಿಂದ ರೈಟ್ ತೊಗೊಂಡ್ರೆ ರೋಡ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಹೋಗೋದಕ್ಕೆ ಹೊರಟ್ವಿ, ಬಟ್ ತುಂಬ ಹಶ್ವಾಗಿತ್ತು. ಸೊ ಫಸ್ಟ್ ಏನಾದರೂ ತಿಂದು ಆಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿ ಎಲ್ಲಾದರೂ ಜಾಗ ನೋಡೋಣ ಅಂತ ನೋಡ್ತಾ ಇದ್ವಿ. That's the cafe. Put one here. Put one here. Wow. Put one here. Get some burger. ಲಾಸ್ಟ್ ವೀಕ್ ಎಲ್ಲ -10 ಆ ಥರ ಇತ್ತು ಡಿಗ್ರಿ. ಸೊ ಇವತ್ತೆಲ್ಲ ಪ್ಲಸ್ಸಲ್ಲಿದೆ. ಅದಕ್ಕೆ ಒಳಗೆಲ್ಲ ಕೂತ್ರೆ ಚೆನ್ನಾಗಿರೋದಿಲ್ಲ. ಆಚೆ ಫುಲ್ ವ್ಯೂನ ಎಂಜಾಯ್ ಮಾಡಿಕೊಂಡೇ ಊಟ ಮಾಡೋಣ ಅಂತ ಈ ರೆಸ್ಟೋರೆಂಟಿಗೆ ಬಂದ್ವಿ. ಸೊ ಪುಟ್ಟು ಮಕ್ಕಳಿರೋರಿಗೆ ಅರ್ಥ ಆಗುತ್ತೆ ಅವ್ರನ್ನ ಒಂದು ಜಾಗದಲ್ಲಿ ಕೂರಿಸೋದು ಎಷ್ಟು ಕಷ್ಟ ಅಂತ. ಸೊ ನಾವು ಟರ್ನ್ ಬೈ ಟರ್ನ್ ಅವನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಓಡಾಡಿಸಿ ಸೊ ಅವರು ಕೂಡ ಹ್ಯಾಪಿಯಾಗಿರ್ತಾರೆ. ಒಂದೇ ಕಡೆ ಕೂತ್ರೆ ಅವ್ರಿಗೂ ಒಂಥರ ಹಿಂಸೆ ಅನಿಸುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ ನಾನಿಲ್ಲಿ ಆರ್ಸ್ ಗಟ್ಟಲೆ ಬೇಕಾದ್ರೂ ಕುತ್ಕೊಂಡು ಕಾಫಿ ಕುಡ್ಕೊಂಡು ಜಸ್ಟ್ ಈ ವ್ಯೂನ ನೋಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ವೆದರ್ ಕೂಡ ಒಂಥರ ಚಿಲ್ ವೆದರ್ ಇತ್ತು. ತುಂಬ ಸೆಕೆ ಇರಲಿಲ್ಲ, ತುಂಬ ಚಳಿ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಜರ್ಮನಿಯಲ್ಲಿ ಈ ವೆದರ್ ಆ್ಯಕ್ಚುಲಿ ಬ್ಲೆಸ್ಸಿಂಗ್ ಅಂತ. ಈ ವೆದರ್ಗೆ ಬಿಸಿ ಬಿಸಿಯಾಗಿ ಕಾಫಿ ಕುಡಿಬೇಕಂತ ಕಾಫಿ ಆರ್ಡರ್ ಮಾಡಿದೆ. ಜರ್ಮನಿ ಕ್ಯಾಫೆನಲ್ಲಿ ಒಂದು ಮಿಲ್ಕ್ ಕಾಫಿ ಆವ್ರೇಜ್ ಪ್ರೈಸ್ ಅರೌಂಡ್ €4 ಇರುತ್ತೆ. ಇಲ್ಲಿ ಕಾಫಿ €5 ಇತ್ತು. €5 ಅಂದರೆ ನಮ್ಮ ರುಪೀಸ್ನಲ್ಲಿ ಅಪ್ರಾಕ್ಸಿಮೇಟ್ಲಿ ₹450. ಸೊ ನೀವಿರೋ ಜಾಗದಲ್ಲಿ ಕಾಫಿ ಎಷ್ಟು ಅಂತ ಕಮೆಂಟ್ ಮಾಡಿ. Okay, here. Happy birthday. Happy birthday. Happy birthday. Happy birthday. ಸೊ ನನ್ನೊಂದು ಹಳೆ ವಿಡಿಯೋನಲ್ಲಿ ಹೇಳಿದಾಗೆ ಎವ್ರಿ ಮಂತ್ ನಾ ಅವ್ಯ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅವನಿಗೆ 8 ತಿಂಗಳು ಕಂಪ್ಲೀಟ್ ಆಯಿತು. ಆ 8 ತಿಂಗಳು ಬರ್ಡೇನ ಈ ಥರ ಒಂದು ಔಟಿಂಗ್ ಬಂದು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ನನಗೂ ಕೂಡ ಒಂದು ಸೇಮ್ ರೊಟೀನಿಂದ ಆಚೆ ಬಂದಾಗ ಅನಿಸುತ್ತೆ. ತುಂಬ ರಿಲ್ಯಾಕ್ಸಿಂಗ್ ಡೇ ಇತ್ತು. ಬ್ಯೂಟಿಫುಲ್ ಜಾಗ. ಅವ್ಯ ಕೂಡ ಕಾಮಾಗಿ ಎಂಜಾಯ್ ಮಾಡ್ತಾಯಿದ್ದ. ಸೊ ಒಂದು ಬ್ಯೂಟಿಫುಲ್ ಡೇ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಸಿಟಿ. ನೀವು ಯಾರಾದರೂ ಜರ್ಮನಿ ವಿಸಿಟ್ ಮಾಡ್ತಾ ಇದ್ರೆ ಹೈಡೆಲ್ಬರ್ಗ್ನ ಮಿಸ್ ಮಾಡ್ದರೆ ವಿಸಿಟ್ ಮಾಡಿ. ಯಾಕಂದರೆ ತುಂಬ ಬ್ಯೂಟಿಫುಲ್ ಸಿಟಿ ಆ್ಯಂಡ್ ತುಂಬ ಹಿಸ್ಟ್ರಿ ರಿಚ್ ಇರೋ ಸಿಟಿ. ಇಲ್ಲಿಗೆ ಬಂದರೆ ನೀವು ನಿಜವಾಗ್ಲೂ ಡಿಸಪಾಯಿಂಟ್ ಆಗಲ್ಲ. ಹಳೆ ಟೌನ್, ರಿವರ್, ಹೈಕ್ ಕೂಡ ಮಾಡ್ಬೋದು ನೀವು ಸಮ್ಮರ್ ಅಥವಾ ಒಳ್ಳೆ ವೆದರ್ ಟೈಮ್ನಲ್ಲಿ ಬಂದರೆ. ಸ್ಪ್ರಿಂಗ್ ಸೀಸನ್ ಬೆಸ್ಟ್ ಇರುತ್ತೆ. ಕ್ರಿಸ್ಮಸ್ ಟೈಮ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ
ಸೊ ಬನ್ನಿ ಇಲ್ಲಿಂದ ನೆಕ್ಸ್ಟ್ ಜಾಗಕ್ಕೆ ಹೊರಡೋಣ. ಎಷ್ಟೇ ಬ್ಯೂಟಿಫುಲ್ ಆಗಿದ್ರು ಈ ಡೇ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಜಾಗಗಳನ್ನ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಆಗಲೇ ಹೇಳಿದ್ನಲ್ಲ ಆ ಬ್ರಿಡ್ಜಿಗೆ ಹೊರಡೋಣ. ಸೊ ಈಸ್ಟರ್ ಬರ್ತಾ ಇದೆ. ಸುಲಿನ್ ಶಾಪ್ನ ಫುಲ್ ಈಸ್ಟರ್ ಥೀಮ್ನಲ್ಲಿ ಡೆಕೋರೇಟ್ ಮಾಡಿದ್ರು. ಈ ಕ್ರಿಸ್ಟಲ್ ಶಾಪ್ ತುಂಬ ಚೆನ್ನಾಗಿತ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಪ್ರೈಸಸ್ ಎಲ್ಲ ಸ್ವಲ್ಪ ಹೈ ಇತ್ತು ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಯಾಕಂದರೆ ನಾ ಹೇಳಿದಾಗೆ ಇದು ಟೂರಿಸ್ಟಿಕ್ ಜಾಗ. ಸೊ ವರ್ಲ್ಡ್ನಲ್ಲಿ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಅಫ್ಕೋರ್ಸ್ ಟೂರಿಸ್ಟಿಕ್ ಸಿಟೀಸ್ನಲ್ಲಿ ಪ್ರೈಸಸ್ ಎಲ್ಲ ಸ್ವಲ್ಪ ಹೈ ಇರುತ್ತೆ. ಬಟ್ ತುಂಬ ಡಿಫ್ರೆಂಟಾಗಿ ಇಂಟ್ರೆಸ್ಟಿಂಗ್ ಆಗಿರೋ ಕ್ರಿಸ್ಟಲ್ಸ್ ಇತ್ತು. ಸೊ ನಾವೀಗ ಕಾರ್ಲ್ ಥಿಯೋಡೋರ್ ಬ್ರಿಡ್ಜಿಗೆ ಹೊರಟಿದ್ದೀವಿ. ಈ ಬ್ರಿಡ್ಜ್ ಆ್ಯಕ್ಚುಲಿ ಹೈಡೆಲ್ಬರ್ಗ್ದು ಹಿಸ್ಟಾರಿಕಲ್ ಲ್ಯಾಂಡ್ ಮಾರ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಅದ್ರ ಕ್ಲಾಸಿಕ್ ಆರ್ಕಿಟೆಕ್ಚರಲ್ ಸ್ಟೈಲ್, ಅಲ್ಲಿಂದ ಬ್ರಿಡ್ಜಿಂದ ಫುಲ್ ಹೈಡೆಲ್ಬರ್ಗ್ ಕ್ಯಾಸಲ್ ಕಾಣುತ್ತೆ, ಹೈಡೆಲ್ಬರ್ಗ್ ರಿವರ್ ಕಾಣುತ್ತೆ ಕೆಳಗೆ. ಸೊ ತುಂಬ ಬ್ಯೂಟಿಫುಲ್ಲಾಗಿ ಇದೆ. ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ. ಈ ರೋಡ್ನಲ್ಲಿ ಕೂಡ ತುಂಬ ಕ್ಯೂಟ್ ಕ್ಯಾಫೇಸ್ ಎಲ್ಲ ಇತ್ತು. ಆ್ಯಂಡ್ ಎಲ್ಲ ಕಡೆ ಸುವೆನಿಯರ್ ಶಾಪ್ಸ್ ಇದೆ, ತುಂಬ ಇದೆ ಆ್ಯಕ್ಚುಲಿ ಈ ಸಿಟಿನಲ್ಲಿ. ನಿಮ್ಮ ಮ್ಯಾಗ್ನೆಟ್ಸ್ ಅಥವಾ ಏನಾದರೂ ಮೆಮೊರಿ ಇಲ್ಲಿಂದ ಕ್ಯಾರಿ ಮಾಡಬೇಕಂದ್ರೆ ಮಾಡ್ಬೋದು. ತುಂಬ ಸೊ ಇಲ್ಲಿ ಮುಂದೆ ಕಾಣಿಸ್ತಿದೆ ಅಲ್ಲ, ಇದು ಬ್ರಿಡ್ಜ್ದು ಐಕಾನಿಕ್ ಫೋಟೋ ಸ್ಪಾಟ್ ಆ್ಯಕ್ಚುಲಿ ಹೈಡೆಲ್ಬರ್ಗ್ನಲ್ಲಿ. ಸೊ ಇದು ಕೂಡ ಒಂದು ವಂಡರ್ಫುಲ್ ಎಕ್ಸಾಂಪಲ್ ಓಲ್ಡ್ ಫ್ಯಾಷನ್ ಆರ್ಕಿಟೆಕ್ಚರ್. ಗೇಟ್ ಕಾಣಿಸ್ತಿದೆ. ಸೊ ನಾವು ದ ಮೋಸ್ಟ್ ಫೇಮಸ್ ಬ್ರಿಡ್ಜ್ ಮೇಲಿದ್ದೀವಿ ಹೈಡೆಲ್ಬರ್ಗ್ನಲ್ಲಿ. ಈ ಹಿಂದೆಗಡೆ ಕಾಣಿಸ್ತದೆ ಅಲ್ಲ ಹೈಡೆಲ್ಬರ್ಗ್ ಕ್ಯಾಸಲ್, ಅದು ಆ್ಯಕ್ಚುಲಿ ಇಲ್ಲಿಂದ ಫಿಲಾಸಫರ್ಸ್ ವೆಗ್ ಅಂತ ಇದೆ. ಅದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟ್ ನೇಮ್ ಇದೆಯಾ ಗೊತ್ತಿಲ್ಲ. ಅಲ್ಲಿ ಹೈಕ್ ಮಾಡ್ಕೊಂಡು ಹೋಗ್ಬೋದು. ಅಲ್ಲಿಂದ ಫುಲ್ ಬೆಟ್ಟದ ಮೇಲಿಂದ ಫುಲ್ ವ್ಯೂ ಕಾಣುತ್ತೆ. ಆ ವ್ಯೂ ಇನ್ನೂ ಬ್ಯೂಟಿಫುಲ್ ಆಗಿದೆ. ನಾವು ಸಮ್ಮರ್ ಟೈಮ್ಸ್ನಲ್ಲಿ ಹೋಗ್ತಾ ಇರ್ತೀವಿ. ಇವಾಗ ಹೋಗೋಕ್ಕಾಗಿಲ್ಲ ಯಾಕಂದರೆ ತುಂಬ ಚಳಿ ಇದೆ, ಮಗು ಜೊತೆ ಕಷ್ಟ. ಈ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನಾವು ಹೋಗೋಷ್ಟರಲ್ಲಿ ಸನ್ಸೆಟ್ ಆಗೋಗಿತ್ತು. ಸನ್ಸೆಟ್ ನೋಡೋದಕ್ಕಿಂತ ಬ್ಯೂಟಿಫುಲ್ ಆಗಿರುತ್ತೆ ಇಲ್ಲಿಂದ. ನನಗೆ ಈ ಬ್ರಿಡ್ಜ್ ಯಾವಾಗಲೂ ಪ್ರಾಗ್ ಓಲ್ಡ್ ಟೌನ್ ಬ್ರಿಡ್ಜ್ ಅಂತಾರೆ, ಚಾರ್ಲ್ಸ್ ಬ್ರಿಡ್ಜ್ ಅಂತಾರೆ, ಆ ಬ್ರಿಡ್ಜ್ ನೆನಪಾಗತ್ತೆ.
ನಾ ಇಲ್ಲಿ ಜಾಕೆಟ್ ಆರ್ಡರ್ ಮಾಡಿದೆ. ಇದು ಆಸ್ಟ್ರೇಲಿಯನ್ ಚಾಕ್ಲೇಟ್ ಕೇಕ್. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬಟ್ ಅವರು ಇದನ್ನು ವಾರ್ಮ್ ಮಾಡಿಕೊಟ್ರು. ಅದು ಮೆಲ್ಟ್ ಆಗಿ ತಿನ್ನೋದಕ್ಕೆ ಆಗಿಲ್ಲ ಆ್ಯಕ್ಚುಲಿ, ಆ ಥರ ಕೊಟ್ಟಿದ್ದಾರೆ. ಬಟ್ ಒಂದು ವಾಫಲ್ಸ್ ತೊಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು ಟೇಸ್ಟ್ನಲ್ಲಿ. ಏನೋ ಫ್ರೆಶ್ಲಿ ಮೇಡ್ ಕೇಕ್ ಥರ ಇತ್ತು. ಸೊ ಈವ್ನಿಂಗ್ ಕತ್ಲಾಗ್ತಿದ್ದಾಗೆ ಮೇಲೆ ಕ್ಯಾಸಲ್ ಹತ್ರ ಫುಲ್ ಲೈಟ್ಸ್ ಆನ್ ಮಾಡ್ತಾರೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇಲ್ಲಿ ನೀವು ಅದನ್ನ ನೋಡ್ಬೋದು. ಸೊ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್